ಸಿಎಂ ಕೇಜ್ರಿವಾಲ್ ಇಡಿ ಕಸ್ಟಡಿ ಅವಧಿ ವಿಸ್ತರಣೆಯಾಗಿದೆ. ಏಪ್ರಿಲ್ 1ರವರೆಗೆ ಕಸ್ಟಡಿ ಅವಧಿಯನ್ನ ಕೋರ್ಟ್ ವಿಸ್ತರಿಸಿದೆ. ಅಬಕಾರಿ ಕೇಸ್ನಲ್ಲಿ ಬಂಧನವಾಗಿರುವಂತಹ ಕೇಜ್ರಿವಾಲ್ ಕಸ್ಟಡಿ ಅವಧಿಯನ್ನ ವಿಸ್ತರಿಸಲಾಗಿದೆ. ಏಪ್ರಿಲ್ 1ರವರೆಗೆ ಕಸ್ಟಡಿ ಅವಧಿಯನ್ನ ಕೋರ್ಟ್ ವಿಸ್ತರಿಸಿದೆ. 7 ದಿನ ಕಸ್ಟಡಿಗೆ ನೀಡುವಂತೆ ಇಡಿ ಅಧಿಕಾರಿಗಳು ಮನವಿ ಮಾಡಿದ್ರು. 4 ದಿನ ಕಸ್ಟಡಿಗೆ ನೀಡಿ ಅಂತ ದೆಹಲಿ ಕೋರ್ಟ್ ಇದೀಗ ಆದೇಶವನ್ನ ನೀಡಿದೆ. 4 ದಿನಗಳ ಕಾಲ ಕಸ್ಟಡಿಯಲ್ಲೇ ಇರಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಏಪ್ರಿಲ್ 1ರವರೆಗೆ ಕಸ್ಟಡಿ ಅವಧಿಯನ್ನ ಇದೀಗ ಕೋರ್ಟ್ ವಿಸ್ತರಿಸಿದೆ. ಅಬಕಾರಿ ಕೇಸ್ನಲ್ಲಿ ಬಂಧನವಾಗಿರುವ ಕೇಜ್ರಿವಾಲ್ಗೆ ಇನ್ನೂ ಸಂಕಷ್ಟ ಎದುರಾಗಿದೆ. 7 ದಿನ ಕಸ್ಟಡಿಗೆ ನೀಡುವಂತೆ ಇಡಿ ಅಧಿಕಾರಿಗಳು ಮನವಿ ಮಾಡಿದ್ರು. ಆ ಮನವಿಗೆ ಇದೀಗ 4 ದಿನ ಅಪ್ರೂವ್ ಆಗಿದೆ. ಕಸ್ಟಡಿಗೆ ನೀಡಿ ಅಂತ ದೆಹಲಿ ಕೋರ್ಟ್ ಆದೇಶವನ್ನ ನೀಡಿದೆ. ಹಾಗಿದ್ರೆ ಇವತ್ತಿನ ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಯಿತು? ಕೋರ್ಟ್ನಲ್ಲಿ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಈ ಒಂದು ವಾದವನ್ನು ಮಂಡಿಸಲಾಗಿತ್ತು. ನನ್ನ ಮೇಲೆ ಯಾವುದೇ ರೀತಿಯಾದಂಥ ಆರೋಪ ಪ್ರಕರಣಗಳು ಇಲ್ಲ, ಯಾವ ಕೋರ್ಟ್ ಕೂಡ ನನ್ನನ್ನು ದೋಷಿ ಎಂದಿಲ್ಲ, ಇಡಿ ಅವರು ಯಾಕೆ ನನ್ನ ಬಂಧಿಸಿದ್ದಾರೆ ಗೊತ್ತಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಪರ ವಾದವನ್ನು ಮಂಡಿಸಿದ್ದಾರೆ. ಕೋರ್ಟ್ನಲ್ಲಿ ಚುನಾವಣಾ ಬಾಂಡ್ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಹಗರಣದ ಆರೋಪಿಗೆ ಬಿಜೆಪಿ ಜೊತೆ ನಂಟಿದೆ, ಬಿಜೆಪಿ ಎಲೆಕ್ಷನ್ ಬಾಂಡ್ಗೆ 55 ಕೋಟಿ ಕೊಟ್ಟಿದೆ ಅಂತ ಒಂದು ಆರೋಪವನ್ನು ಮಾಡಲಾಗಿದೆ. ಹಗರಣ ಆರೋಪಿ ಶರತ್ ರೆಡ್ಡಿಗೂ ಕೂಡ ಬಿಜೆಪಿ ನಂಟಿದೆ. ಕೋರ್ಟ್ನಲ್ಲಿ ಇಡಿ ಬಿಜೆಪಿ ವಿರುದ್ಧ ಕೇಜ್ರಿ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ದೆಹಲಿ ಪ್ರತಿನಿಧಿ ವಿಕ್ರಮ್. ಇದೀಗ ಕಸ್ಟಡಿಯನ್ನ ವಿಸ್ತರಿಸಲಾಗಿದೆ. ಅಂದ್ರೆ 7 ದಿನ ಕಸ್ಟಡಿಗೆ ಇಡಿ ಅಧಿಕಾರಿಗಳು ಮನವಿ ಮಾಡಿದ್ರು. 4 ದಿನ ಕಸ್ಟಡಿಗೆ ನೀಡಲಿದ್ದಾರೆ. ಈಗಾಗಲೇ ದೆಹಲಿ ಕೋರ್ಟ್ ಕೂಡ ಇದ್ರ ಬಗ್ಗೆ ಆದೇಶವನ್ನು ಕೊಟ್ಟಿದೆ. ಸೊ ಈಗ ಮುಂದೆ ಯಾವ ರೀತಿ ಪ್ರೊಸೀಜರ್ಸ್ ನಡೆಯುತ್ತೆ, ಏನು? ಓಕೆ, ಒಟ್ಟಾರೆ ಈಗ ಸೇಮ್ ಕೇಜ್ರಿವಾಲ್ ಇಡಿ ಕಸ್ಟಡಿ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಅದರ ಜೊತೆಗೆ ಕೋರ್ಟ್ನಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಅಂದ್ರೆ ನನ್ನ ಮೇಲೆ ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ಆರೋಪ ಪ್ರಕರಣಗಳಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು. ಯಾವ ಕೋರ್ಟ್ ಕೂಡ ನನ್ನನ್ನು ದೋಷಿ ಅಂತ ಹೇಳಿಲ್ಲ, ಇಡಿ ಅವರು ಯಾಕೆ ನನ್ನ ಬಂಧಿಸಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಚುನಾವಣಾ ಬಾಂಡ್ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಹಗರಣದ ಆರೋಪಿಗೆ ಬಿಜೆಪಿ ಜೊತೆ ನಂಟಿದೆ ಅಂತೆಲ್ಲ ಹೇಳಿದ್ದಾರೆ. ಬಿಜೆಪಿ ಎಲೆಕ್ಷನ್ ಬಾಂಡ್ಗೆ 55 ಕೋಟಿ ಕೊಟ್ಟಿದೆ. ಹಗರಣ ಆರೋಪಿ ಶರತ್ ರೆಡ್ಡಿಗೂ ಕೂಡ ಬಿಜೆಪಿ ನಂಟಿದೆ ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಇಡಿ ಬಿಜೆಪಿ ವಿರುದ್ಧ ಕೇಜ್ರಿವಾಲ್ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಒಟ್ಟಾರೆ ಇದೀಗ 7 ದಿನಕ್ಕೆ ಕೇಳಿದ್ರು ಇಡಿ ಅಧಿಕಾರಿಗಳು ಕಸ್ಟಡಿಗೆ ನೀಡಿ ಅಂತ. ಇದೀಗ ಕೋರ್ಟ್ 4 ದಿನದ ಮಟ್ಟಿಗೆ ಕಸ್ಟಡಿಗೆ ನೀಡಲಾಗಿದೆ. ಅದರ ಬಗ್ಗೆ ಇವತ್ತು ಆದೇಶವನ್ನ ಪ್ರಕಟಿಸಿದೆ. ಏಪ್ರಿಲ್ 1ರವರೆಗೆ ಕಸ್ಟಡಿ ಅವಧಿಯನ್ನ ಕೋರ್ಟ್ ವಿಸ್ತರಿಸಿದೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್. ಈಗ 4 ದಿನ ಕಸ್ಟಡಿಗೆ ನೀಡಿದೆ ದೆಹಲಿ ಕೋರ್ಟ್, ಆದೇಶವನ್ನು ಕೂಡ ಹೊರಡಿಸಿದೆ. ಮುಂದೆ ಯಾವ ರೀತಿ ವಿಚಾರಣೆ ಸಾಗುತ್ತೆ, ಏನೆಲ್ಲ ಪ್ರೊಸೀಜರ್ಸ್ ನಡೆಯುತ್ತೆ? ಈಗ ದೆಹಲಿ ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ಏನು ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ವಶಕ್ಕೆ ಪಡೆದಿರ್ತಕ್ಕಂಥದ್ದು 21ನೇ ತಾರೀಕಿಂದ 28 ಅಂದ್ರೆ ಇವತ್ತವರೆಗೆ 7 ದಿನಗಳ ಕಾಲ ಈಗಾಗಲೇ ಇಡಿ ಕಸ್ಟಡಿಗೆ ಕೋರ್ಟ್ ನೀಡಿತ್ತು. ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ಒಂದು ಆದೇಶ ಕೂಡ ಬಂದಿತ್ತು. ಸೊ ಆದ್ರೆ ಇದೀಗ ಮತ್ತೆ 7 ದಿನಗಳ ಕಾಲ ಕಸ್ಟಡಿ ಮುಗ್ದಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆ ಮತ್ತೆ ಇವತ್ತಿಗೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಇಡಿ ಮಾಡಿತ್ತು. ಸೊ ಇಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಡಿ ಪರ ಹೇಳ್ತಿರ್ತಕ್ಕಂಥದ್ದು ಅಂದ್ರೆ ನಮ್ಮ ವಿಚಾರಣೆಗೆ ಕೇಜ್ರಿವಾಲ್ ಅವರು ಸಹಕಾರವನ್ನ ನೀಡ್ತಾ ಇಲ್ಲ. ಸೊ ಸಾಕಷ್ಟು ಸಾವಿರಾರು ಪುಟಗಳ ದಾಖಲೆಗಳು ನಮ್ಮ ಬಳಿ ಇದೆ. ಸೊ ಇದನ್ನ ವೆರಿಫಿಕೇಶನ್ ಮಾಡಬೇಕು, ಇದರ ಉತ್ತರಗಳು ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಂದ ನಾವು ಪಡ್ಕೊಬೇಕು ಅನ್ನೋ ಒಂದು ಮಾಹಿತಿಯನ್ನ ಕೋರ್ಟ್ಗೆ ನೀಡಿತ್ತು. ಇನ್ನುಳಿದಂತೆ ಕೇಜ್ರಿವಾಲ್ ಪರ ವಕೀಲರು ಹಾಗೇನೆ ಕೇಜ್ರಿವಾಲ್ ಅವರು ಖುದ್ದು ಒಂದಿಷ್ಟು ಮಾಹಿತಿಯನ್ನ ಕೋರ್ಟ್ಗೆ ನೀಡ್ತಾರೆ. ಇದು ಖಂಡಿತವಾಗಿಯೂ ಪಿತೂರಿಯಿಂದ ಆಗಿರ್ತಕ್ಕಂಥದ್ದು, ನನ್ನ ಮೇಲೆ ಯಾವುದೇ ರೀತಿಯಂತ ಆರೋಪ ಮಾಡೋದು ಸರಿಯಲ್ಲ, ಉದ್ದೇಶಪೂರ್ವಕ ಆಗಿ ಬಂಧನವನ್ನ ಮಾಡಿದ್ದಾರೆ ಅಂತ ಹೇಳಿ ಅದಾದ ಬಳಿಕ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಅದು ಇದೀಗ ಕೆಲ ನಿಮಿಷಗಳ ಹಿಂದೆ ಮತ್ತೆ ಏಪ್ರಿಲ್ 1ರವರೆಗೆ ಇಡಿ ಕಸ್ಟಡಿಗೆ ಮತ್ತೆ ನೀಡಿರ್ತಕ್ಕಂಥದ್ದು ಆ ಒಂದು ಆದೇಶವನ್ನ ಕೋರ್ಟ್ ಮಾಡಿದೆ. ಇಲ್ಲಿ
ಅಂದ್ರೆ ವಿಚಾರಣೆಗೆ ಸಹಕಾರವನ್ನು ನೀಡ್ತಿಲ್ಲ ಅಂತ ಹೇಳಿ ಇಡಿ ಏನ್ ಹೇಳಿರ್ತಕ್ಕಂಥದ್ದು ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿಕೊಟ್ಟಿತ್ತು. ಆ ಒಂದು ಆಧಾರದ ಮೇರೆಗೆ ಮತ್ತೆ ಕೋರ್ಟ್ 4 ದಿನಗಳ ಕಾಲ ಈ ಒಂದು ಇಡಿ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿದೆ. ಸೊ ಇನ್ನು 4 ದಿನಗಳ ಕಾಲ ಇದೇ ರೀತಿಯಾಗಿ ಅಂದ್ರೆ ಇಡಿ ಈಗಾಗಲೇ ಹೇಳಿರುವಂತೆ ಇನ್ನು ವಿಚಾರಣೆ ಸಾಕಷ್ಟು ಬಾಕಿ ಇದೆ. ನಮ್ಮಲ್ಲಿ ಸಾವಿರಾರು ಪುಟಗಳ ದಾಖಲೆಗಳಿರ್ತಕ್ಕಂಥದ್ದು, ಅದಕ್ಕೆ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಗೆ ನಮ್ಮ ಕಸ್ಟಡಿಗೆ ನೀಡಿ ಅಂತೇಳಿ ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಈಗ ಮನ್ನಣೆಯನ್ನು ನೀಡಿರ್ತಕ್ಕಂಥದ್ದು. 4 ದಿನಗಳ ಕಾಲ ವಿಚಾರಣೆಗೋಸ್ಕರ ಈ ಒಂದು ಮತ್ತೆ ಕೇಜ್ರಿವಾಲ್ ಅವ್ರನ್ನ ಇಡಿ ವಶಕ್ಕೆ ನೀಡಿರ್ತಕ್ಕಂಥದ್ದು. ದಿವ್ಯಾ. ಓಕೆ ವಿಕ್ರಮ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.